ದೇವನಹಳ್ಳಿಯ ಚನ್ನರಾಯಪಟ್ಟಣ ಹೋಬಳಿಯಲ್ಲಿ ರೈತರ 1,800 ಎಕರೆ ಭೂಸ್ವಾಧೀನಕ್ಕೆ ಮುಂದಾಗಿರುವ ಸರ್ಕಾರದ ನಿರ್ಧಾರ ರೈತ ವಿರೋಧಿಯಾಗಿದ್ದು, ಸದರಿ ನಿರ್ಧಾರದಿಂದ ಸರ್ಕಾರ ಹಿಂದೆ ಸರಿಯಬೇಕು ಎಂದು ಜನಾಂದೋಲನಗಳ ಮಹಾಮೈತ್ರಿಯ ಉಗ್ರ ನರಸಿಂಹೇಗೌಡ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರೈತರಿಂದ ಸಾವಿರಾರು ಎಕರೆ ಜಮೀನು ಸ್ವಾಧೀನಪಡಿಸಿಕೊಂಡು ಬಂಡವಾಳಶಾಹಿಗಳ ಪರವಾಗಿ ನಿಲ್ಲುವ ದುರುದ್ದೇಶ ಸರ್ಕಾರದ್ದಾಗಿದೆ ಎಂದರು. ಹಿಂದಿನ ಸರ್ಕಾರ ಭೂಸ್ವಾಧೀನಕ್ಕೆ ಮುಂದಾದಾಗ ವಿಪಕ್ಷ ನಾಯಕರಾಗಿದ್ದ ಸಿದ್ದರಾಮಯ್ಯ ಅವರು ಯಾವುದೇ ಕಾರಣಕ್ಕೂ ಅವಕಾಶ ನೀಡುವುದಿಲ್ಲ ಎಂದು ಹೇಳಿ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಸದರಿ ಯೋಜನೆಯನ್ನು ಕೈಬಿಡುವುದಾಗಿ ಕೊಟ್ಟ ವಾಗ್ದಾನವನ್ನು ಮರೆತು ರೈತರ ಭೂಮಿ ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿರುವ ಕ್ರಮ ಸರಿಯಲ್ಲ ಎಂದು ಕಿಡಿಕಾರಿದರು. ದೇವನಹಳ್ಳಿಯಲ್ಲಿ ನಿನ್ನೆ ರೈತ ಪ್ರತಿಭಟನೆ ನಡೀತಿತ್ತಲ್ಲ, ಚನ್ನರಾಯಪಟ್ಟಣ ಸುತ್ತಲ 13 ಹಳ್ಳಿಗಳ 1,777 ಎಕರೆ ಭೂಮಿಯನ್ನು ರೈತರ ಇಷ್ಟಕ್ಕೆ ವಿರುದ್ಧವಾಗಿ ವಶಪಡಿಸಿಕೊಂಡು ಅಲ್ಲಿ ಕೈಗಾರಿಕೆಗಳನ್ನು ಮಾಡಬೇಕು ಅಂತ ಹಿಂದಿನ ಸರ್ಕಾರವೇ ತೀರ್ಮಾನ ಮಾಡಿತ್ತು. ಆಗ ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಸಿದ್ದರಾಮಯ್ಯನವರು ಈಗ ಮುಖ್ಯಮಂತ್ರಿ ಆಗಿದ್ದಾರೆ. ಆಗ ಅವರು ನಾವು ಅಧಿಕಾರಕ್ಕೆ ಬಂದರೆ, ಅಂದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಈ ಯೋಜನೆಯನ್ನು ಕೈ ಬಿಡೋದಾಗಿ ಮಾತು ಕೊಟ್ಟಿದ್ದರು. ಕಾಂಗ್ರೆಸ್ಸು ಅಧಿಕಾರಕ್ಕೆ ಬಂತು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ 2 ವರ್ಷ ಕಳೆದಿದೆ. ಆದರೆ ಚನ್ನರಾಯಪಟ್ಟಣದ ಸುತ್ತಲಿನ ರೈತರ ಪ್ರತಿಭಟನೆ ಕೂಡ 2 ವರ್ಷವನ್ನು ಮೀರಿ ಮುಂದೆ ಹೋಗ್ತಾ ಇದೆ. ಸಿದ್ದರಾಮಯ್ಯನವರು ಅವರು ರೈತರಿಗೆ ಕೊಟ್ಟಿದ್ದ ವಾಗ್ದಾನವನ್ನು ಮರೆತು ಭೂಮಿಯನ್ನು ವಶಪಡಿಸಿಕೊಳ್ಳುವ ಪ್ರಕ್ರಿಯೆಯಲ್ಲಿಯೇ ಸಿದ್ದರಾಮಯ್ಯನವರ ಸರ್ಕಾರ ತೊಡಗಿದೆ. ಮತ್ತು ಅಲ್ಲಿ ರೈತ ಹೋರಾಟವನ್ನು ದಿಕ್ಕು ತಪ್ಪಿಸುವಂಥ ಹೇಳಿಕೆಗಳನ್ನು ಕೂಡ ನಿನ್ನೆ MB ಪಾಟೀಲರು ಮತ್ತು ಸರ್ಕಾರದ ಕಡೆಯಿಂದ ಮುನಿಯಪ್ಪನವರಿಬ್ಬರು ಕೊಟ್ಟಿದ್ದಾರೆ. ಯಾವುದೋ 450-490 ಎಕರೆ ಭೂಮಿನ ನಾವು ಬಿಟ್ಟು ಕೊಟ್ಬಿಡ್ತೇವೆ ಅಂತ ಹೇಳಿದ್ದಾರೆ. ಮುಖ್ಯವಾಗಿ ಬಿಟ್ಟು ಕೊಟ್ಬಿಡೋಕ್ಕೆ ಇದೇನು ಭೂಮಿ ಸರ್ಕಾರದ? ಈ ಭೂಮಿಯನ್ನು ಸಾವಿರಾರು ವರ್ಷಗಳಿಂದ ಕೃಷಿಗೆ ಆಬಾದ್ ಮಾಡ್ಕೊಂಡು ಬಂದಿರೋದು ರೈತರು, ರೈತ ಕುಟುಂಬಗಳು. ಇಷ್ಟು ದೊಡ್ಡ ಪ್ರಮಾಣದ ಭೂಮಿಯನ್ನು ಕೃಷಿಗೆ ಕೊಡ್ತಾರಲ್ಲ, ಆ ಕೃಷಿಯಿಂದ ಈ ಪ್ರಮಾಣದ ಭೂಮಿಯ ಉತ್ಪನ್ನದಿಂದ ಕೃಷಿ ಅಥವಾ ಎಷ್ಟು ಕುಟುಂಬಗಳನ್ನ ಸಾಕ್ಬೋದೋ, ಅಥವಾ ಎಷ್ಟು ಕುಟುಂಬಗಳಿಗೆ ಅದು ಉದ್ಯೋಗ ಒದಗಿಸುತ್ತೋ, ಅಥವಾ ಎಷ್ಟು ಜಾನುವಾರುಗಳಿಗೆ ಅದು ಆಹಾರ ಒದಗಿಸುತ್ತೋ ಅಷ್ಟನ್ನು ಅಲ್ಲಿ ಬರುವ ಕಾರ್ಖಾನೆಗಳು ಉದ್ಯೋಗವನ್ನು ಸೃಷ್ಟಿ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಬದಲಾಗಿ ಪರಿಸರ ನಾಶ ಆಗುತ್ತೆ. ಆದರೆ ಕೈಗಾರಿಕೆಗಳು ಬೇಡ ಅನ್ನೋದು ಯಾವ ರೈತರ ಅಥವಾ ಯಾವ ಸಂಘಟನೆಯ ನಿಲುವು ಅಲ್ಲ. ಕೈಗಾರಿಕೆಗಳು ಖಂಡಿತ ಬರಲಿ, ಆದರೆ ಈಗಾಗಲೇ ಕೈಗಾರಿಕೆಗಳ ಉದ್ದೇಶಕ್ಕಾಗಿ KIADBಯಿಂದ ವಶಪಡಿಸ್ಕೊಂಡಿರುವ ಭೂಮಿ ಇದೆಯಲ್ಲ ರಾಜ್ಯದಲ್ಲಿ, ಅದರಲ್ಲಿ ಮುಕ್ಕಾಲು ಪಾಲು ಕೈಗಾರಿಕೆಗಳು ಬಂದಿದ್ದರೆ ಇನ್ನೂ ಕಾಲು ಭಾಗದಷ್ಟು ಭೂಮಿ ನಿಜವಾಗಿಯೂ ಕೂಡ ಕೈಗಾರಿಕಾ ಉದ್ದೇಶಕ್ಕಾಗಿ ಈಗಿರುವಂಥ ಭೂಮಿ ಖಾಲಿ ಇದೆ. ಅದನ್ನು ಬಳಸ್ಕೊಳ್ಬೇಕು ಅಷ್ಟೇ ಹೊರತು ಇವರು ಮುಂದೆ ಯಾವತ್ತೂ ಆಗೋದಕ್ಕೆ ಈಗಲೇ ಕೃಷಿ ಭೂಮಿನ ಇದು ಕಿತ್ಕೊಳ್ಳೋದು, ರೈತರಿಂದ ಬಲವಂತವಾಗಿ ಕಿತ್ಕೊಳ್ಳುವಂಥ ಕೆಲಸ ಮಾಡ್ತಿದ್ರಲ್ಲಿ. ಇದು ಬಹಳ ಮುಖ್ಯವಾಗಿ ಸಾಂವಿಧಾನಿಕ ಹಕ್ಕನ್ನೇ ಮೊಟಕುಗೊಳಿಸುವಂಥ ಕೆಲಸ. ಇದನ್ನು ಮಾಡಬಾರ್ದು ಅನ್ನೋದನ್ನು ನಾವು ಜನಾಂದೋಲನಗಳ ಮಹಾಮೈತ್ರಿಯಿಂದ ಸರ್ಕಾರದ ಈ ಕ್ರಮನ ಬಹಳ ಕಟುವಾಗಿ ವಿರೋಧಿಸ್ತಾ ಇದ್ದೇವೆ. ಗೋಷ್ಠಿಯಲ್ಲಿ ಸಂತೋಷ್ ಕೌಲಗಿ, ಜಗದೀಶ್ ನಗರ ಕೆರೆ ಉಪಸ್ಥಿತರಿದ್ದರು.